ಹಲೋ ಹಲೋ ಗುಡ್ ಮಾರ್ನಿಂಗ್. ಈಗ ಟೀಚರ್ಸ್, ನಾನು ಇಂಗ್ಲೀಷು ನಲಿಕಲಿ ವೇನಲ್ಲಿ ಇಂಟ್ರಡ್ಯೂಸ್ ಆಗಿದೆ ಅಲ್ವಾ, ಇಂಗ್ಲೀಷನ್ನು ನಲಿಕಲಿ ವೇನಲ್ಲಿ ಟೀಚ್ ಮಾಡಬೇಕು. ಸೊ ಅದನ್ನು ಕಾರ್ಡ್ಸ್ ಮೂಲಕ ಅದನ್ನು ಟ್ರೈನಿಂಗ್ ಆಗಿದೆ. ಆಮೇಲೆ ಕಾರ್ಡ್ಸ್ಗಳು ಕೊಟ್ಟಿದ್ದಾರೆ. ಕಾರ್ಡ್ಸ್ ಮೂಲಕ ನೋಡಿಕೊಂಡು ಓದ್ಕೊಂಡು ಮಾಡಬೇಕು. ಸೊ ನಾನು ಮೊದಲನೇ ಒಂದು ಮೈಲ್ ಸ್ಟೋನಿಂದ ಒಂದೊಂದು ಕಾರ್ಡಾಗಿ ಒಂದೊಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಸೊ ಈಗ ಮೊದಲು ನಾವು LSRW ಅಂತ 2 ಥರ ಕಾರ್ಡ್ ಇದೆ, ಗೊತ್ತಲ್ವಾ? LS ಕಾರ್ಡ್ ಗುರ್ತು ಮಾಡೋಕ್ಕೆ ನಿಮಗೆ ಗೊತ್ತಿದೆ. 2 ಲೈನ್ ರಂಗೋಲಿ ಥರ 2 ಲೈನ್ ಬಿಟ್ಟರೆ ರೆಡ್ ಲೈನ್ ಥರ ಇದೆ. ರೆಡ್ ಲೈನ್ ಇದ್ದರೆ ಅದು LS. ತಿಕ್ಕಾಗಿ ಒಂದೇ ಲೈನ್ ಬಾಕ್ಸ್ ಥರ ಫುಲ್ ಇದ್ದರೆ ಒಂದು ದಪ್ಪದ ಲೈನ್, ಅದು RW ಕಾರ್ಡ್ಸ್. ಈಗ LS ಕಾರ್ಡ್ಸಲ್ಲಿ ಮೈ ಬಾಡಿ ಕಾರ್ಡ್ ನಂಬರ್ 1 ತಗೊಳ್ಳಿ. ಕಾರ್ಡ್ ನಂಬರ್ 1 ಕಾರ್ಡ್ ನಂಬರ್ ಮೈಲ್ ಸ್ಟೋನ್ 1, ಅದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆ್ಯಕ್ಟಿವಿಟಿ. ಹೇಳಿ, ಒಂದೊಂದು ಥೀಮ್ ವಿತ್ ಮೈ ಬಾಡಿ ಥೀಮು. ಇದರಲ್ಲಿ ಟೋಟಲ್ ಒಂದೊಂದು ಥೀಮಲ್ಲಿ 7 ಸೆಗ್ಮೆಂಟ್ಸ್ ಇದೆ, ಎಲ್ರಿಗೂ ಗೊತ್ತಿದೆ. ಇವಾಗ ನಾನು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ TPR ಆ್ಯಕ್ಟಿವಿಟಿ ಅದರ ಒಂದು ಸೆಗ್ಮೆಂಟನ್ನು ಡಿಸ್ಕ್ರೈಬ್ ಮಾಡ್ತೀನಿ, ಹೇಗೆ ಮಾಡೋದು ಏನು ಅಂತ ಸ್ಟೆಪ್ಸ್ ಮಾಡೋದು. ಕಾರ್ಡ್ ನಂಬರ್ 1 ಮೈಲ್ ಸ್ಟೋನ್ 1. ಇದರಲ್ಲಿ 5 ಕಮ್ಯಾಂಡ್ಸ್ ಕೊಟ್ಟಿದ್ದಾರೆ. ಇದು 5 ಕಮ್ಯಾಂಡ್ಸ್ ಫಿಸಿಕಲ್ TPR. ಈ ಕಮ್ಯಾಂಡ್ಸ್ನ ಯಾವತ್ತೂ ಮಕ್ಕಳ ಮುಂದೆ ಕನ್ನಡದಲ್ಲಿ ಹೇಳಬಾರ್ದು, ಟ್ರಾನ್ಸ್ಲೇಟ್ ಮಾಡಿ ಹೇಳಬಾರ್ದು. ನಾನು ಮಾತ್ರ ನಿಮಗೆ ಅರ್ಥ ಆಗೋಕ್ಕೋಸ್ಕರ ಟ್ರಾನ್ಸ್ಲೇಷನಲ್ಲಿ ಹೇಳ್ತೀನಿ. ನಂತರ ಈಗ ಟ್ರಾನ್ಸ್ಲೇಷನಲ್ಲಿ ಹೇಳ್ತೀನಿ. ಈಗ ಬರೀ ನಲಿಕಲಿ ಮಾಡೋರ್ಗೆ ಮಾತ್ರ ಟ್ರೈನಿಂಗ್ ಕೊಟ್ಟಿದ್ರಲ್ವ ಟೀಚರ್ಸ್ಗೆ. ಬಟ್ ಈಗೇನಾಗಿದೆ, ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ. ಯಾರಾದರೂ ಹ್ಯಾಂಡಲ್ ಮಾಡ್ಬೋಬೇಕು ಆ ಕ್ಲಾಸ್. ಯಾವ ನಲಿಕಲಿ ಟೀಚರ್ ಇಲ್ಲ ಅಂದರೆ ಅವನು ಹ್ಯಾಂಡಲ್ ಮಾಡಬೇಕು ಅನ್ನೋಕ್ಕೋಸ್ಕರ. ಆಮೇಲೆ ಇದು ಇಂಗ್ಲೀಷ್ ನಾಲೆಡ್ಜ್ಗೋಸ್ಕರ ಎಲ್ಲ ಟೀಚರ್ಸ್ಗೂ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಟೀಚರ್ಸ್ಗೆ ಅನುಕೂಲ ಆಗಲಿ ಅಂತ ಒಂದೊಂದು ಕಾರ್ಡು ಒಂದೊಂದು ವಿಡಿಯೋ ಮಾಡಿ ನಾನು ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಈಗ ಮೊದಲನೇ ನನ್ನ ಒಂದು ಉದ್ದೇಶ ಯಾಕೆ ಅಂತ ಗೊತ್ತಾಯ್ತಲ್ವಾ? ಮೊದಲನೇ ಕಾರ್ಡಲ್ಲಿ 5 ಕಮ್ಯಾಂಡ್ಸ್. ಯಾವುದು? ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ವಾಕ್, ಸ್ಟಾಪ್, ಅರೌಂಡ್. ಸ್ಟ್ಯಾಂಡಪ್ ಅಂದರೆ ಎದ್ದು ನಿಲ್ಲು. ಇದನ್ನು ಮಕ್ಕಳ ಮುಂದೆ ಕನ್ನಡದಲ್ಲಿ ಹೇಳಿಬಿಡಿ, ನಿಮಗೆ ಟೀಚರ್ಸ್ಗೆ ಅರ್ಥ ಆಗೋಕ್ಕೋಸ್ಕರ. ಯಾಕಂದರೆ ನೀವು ಮಾಡಲು ಜೆಸ್ಚರ್ ಎಲ್ಲ ಮಾಡಿ ತೋರಿಸ್ಬೇಕಲ್ಲ. ಅರ್ಥ ಆಗದೆ ಇದ್ದರೆ ನೀವು ಹೆಂಗೆ ಮಾಡ್ತೀರಾ? ಸೊ ಅಲ್ವಾ, ಸುಮಾರು ಅರ್ಥ ಆಗೋದು ಇದೆ, ಅರ್ಥ ಆಗದೆ ಇರೋದು ಇದೆ. ಬಟ್ ಹೇಳೋವಾಗ ನಾನು ಎಲ್ಲನೂ ಪ್ರತಿಯೊಂದು ಕಾರ್ಡ್ ತಗೊಂಡಾಗ ಎಲ್ಲ ಕಮೆಂಟ್ಸ್ದು ಹೇಳಬೇಕು ನಾನು, ಅಲ್ವಾ? ಹೋಗಿ ಸ್ಟ್ಯಾಂಡಪ್ ಅಂದರೆ ಎದ್ದು ನಿಲ್ಲು. ಸಿಟ್ ಡೌನ್ ಅಂದರೆ ಕೆಳಗೆ ಕೂತ್ಕೋ. ವಾಕ್ ನಡಿ. ಸ್ಟಾಪ್ ನಿಲ್ಲು. ಟರ್ನ್ ಅರೌಂಡ್, ಒಂದು ರೌಂಡ್ ಅಂದರೆ ಇನ್ನು ಸುತ್ತು. ಈ 5 ಕಮ್ಯಾಂಡ್ಗಳು. ಈ ಕಮ್ಯಾಂಡ್ಗಳು ಮೊದಲನೇ ವಾರ ಏನು ಮಾಡಬೇಕು ನೀವು? 15 ನಿಮಿಷ ಸ್ಟ್ಯಾಂಡಪ್, ಸಿಟ್ ಡೌನ್ ಆ 2 ಕಮ್ಯಾಂಡ್ಸ್ನ ತಗೊಂಡು ಮೊದಲು ಮಾಡಲು, ಜೆಸ್ಚರು, ಸ್ಪೀಕು 3 ಇದ್ದಂಗೆ ಮಾಡಿ ತೋರಿಸ್ಬೇಕು. ಮಾತಾಡ್ತಾನೆ ಜೆಸ್ಚರ್ ತೋರಿಸ್ತಾ ಮಾಡಲಿಂಗು ತೋರಿಸ್ತಾ ಮಾಡಬೇಕು. ಆಮೇಲೆ ಅದೆಲ್ಲ ಮಕ್ಕಳು ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದಾದಮೇಲೆ ಅವರು ಜೆಸ್ಚರು ಮತ್ತು ಸ್ಪೀಕು. ಬರೀ ಜೆಸ್ಚರ್ ಆ್ಯಕ್ಷನ್ ತೋರಿಸ್ಕೊಂಡು ಬಾಯಲ್ಲಿ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಸ್ಪೀಕ್ ಬರೀ ಬಾಯಲ್ಲಿ ಹೇಳ್ಕೊಂಡು ತೋರಿಸ್ಬೇಕು. ಈ ಒಂದು ವಿಡಿಯೋನ ನಿಮಗೆ ಟ್ರೈನಿಂಗಲ್ಲಿ ತೋರಿಸಿದೆ ಅಲ್ವಾ? ಸೊ ಮೊದಲನೇ ವಾರ ಅಷ್ಟು ಮಾಡಬೇಕು. ಆಮೇಲೆ ಇದರ ಅರ್ಥ ಹೇಳಿದ್ದೀನಲ್ಲ, ಅದು ಮಾಡಿ ತೋರಿಸಿ. ಮೊದಲನೇ ವಾರ ಇಷ್ಟು ತೋರಿಸಿ, ಜೆಸ್ಚರು, ಮಾಡೆಲ್ಲು, ಸ್ಪೀಕು, ಆಮೇಲೆ ಜೆಸ್ಚರು, ಸ್ಪೀಕು, ಆಮೇಲೆ ಸ್ಪೀಚ್ ಇಷ್ಟು ಮೊದಲನೇ ವಾರ. 2ನೇ ವಾರಕ್ಕೆ 15 ನಿಮಿಷ ಇನ್ನೊಂದು 3 ಕಮ್ಯಾಂಡ್ಸ್ ಇದೆ. ವಾಕ್, ಸ್ಟಾಪ್, ಟರ್ನ್ ಅರೌಂಡ್. ಇದನ್ನು 3 ಫಸ್ಟ್ ವಾಕ್ ಅರ್ಥ ಹೇಳಿದ್ದೀನಲ್ವಾ, ವಾಕು, ಸ್ಟಾಪ್, ಅರೌಂಡ್ ಅಂದರೆ ಏನೊಂದು ಅದನ್ನು ಮೊದಲು ಫಸ್ಟು ಈ 2 ಹಿಂದಿನ ವಾರ ಮಾಡಿರ್ತಕ್ಕಂಥ 2 ಕಮ್ಯಾಂಡ್ಸ್ನ ರಿವೈಸ್ ಮಾಡಿಬಿಡಿ. ಮೊದಲು ಮಾಡಿಬಿಟ್ಟಾದ್ಮೇಲೆ ಈ 3 ಸ್ಟೆಪ್ಸ್ನ ಈ 3 ಕಮ್ಯಾಂಡ್ಸ್ನ ಅದೇ ಥರ ಮಾಡಿ. ಮೊದಲು ಮಾಡೆಲ್, ಜೆಸ್ಚರ್, ಸ್ಪೀಕ್, ಆಮೇಲೆ ಜೆಸ್ಚರ್ ಆ್ಯಂಡ್ ಸ್ಪೀಕ್, ಆಮೇಲೆ ಸ್ಪೀಕ್, ಆ 3 ಸ್ಟೆಪ್ಸ್ ಮೂಲಕ ಮಾಡಿ. ಅದಾದಮೇಲೆ ವೀಕ್ 3ನೇ ವಾರದಲ್ಲಿ 10 ನಿಮಿಷ ಎಲ್ಲದನ್ನೂ ಆರ್ಡ್ರಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಆರ್ಡ್ರಲ್ಲಿ ಎಲ್ಲ ರಿವೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರೋದು. ಈ 3ನೇ ವಾರ ಎಲ್ಲ ಆರ್ಡ್ರಲ್ಲಿ ಚೆನ್ನಾಗಿ ರಿವೈಸ್ ಮಾಡಿದ್ಬಿಟ್ರೆ 4ನೇ ವಾರಕ್ಕೆ ಮಕ್ಕಳೆಲ್ಲ ಜಂಬಲ್ ವರ್ಡ್ಸಲ್ಲಿ ಕೊಟ್ಟಾಗ ಮಾಡ್ತಾರೆ. ಜಂಬಲ್ ಆರ್ಡ್ರಲ್ಲಿ ಮಾಡಿಸಿ. ಮಾಡಿಸಿದಾಗ ಮಧ್ಯ ಈಗ ಮೊದಲು ನಾವು ಸ್ಟ್ಯಾಂಡ್ ಅಪ್, ಸಿಟ್ ಡೌನ್ ಆರ್ಡ್ರಲ್ಲಿ ಮಾಡಿಸಿರ್ತೀವಿ. ಈಗ ಮಧ್ಯ ವಾಕ್ ಹೇಳಿ, ಆ ಥರ ಟರ್ನ್ ಅರೌಂಡ್ ಹೇಳಿ,
ಆ ಥರ ಚೇಂಜ್ ಮಾಡಿಸಿ ಆಗ ಮಕ್ಕಳು ಕಲಿತಾರೆ. ನೋಡಿ, ಮಕ್ಕಳು ಪೂರ್ತಿ ಎಲ್ಲ ಕ್ಲಾಸ್ ಪೂರ್ತಿ ಕಲಿಬೇಕು. ಕಲಿತ ಮೇಲೆ ಆವಾಗ ನೀವು ಮುಂದಿನ ಕಾರ್ಡ್ಗೆ ಹೋಗಬೇಕು. ಪ್ರಗತಿ ನೋಟಲ್ಲಿ ಎಂಟ್ರ್ ಮಾಡಿ ಮುಂದಿನ ಕಾರ್ಡ್ಗೆ ಹೋಗಬೇಕು. ಇದು ಫಸ್ಟ್ ಮೈಲ್ ಸ್ಟೋನ್, ಫಸ್ಟ್ ಕಾರ್ಡ್, ಲೆವೆಲ್ 1, ಫಸ್ಟ್ ಥೀಮ್ ಮೈ ಬಾಡಿ, ಫಸ್ಟ್ ಸೆಗ್ಮೆಂಟ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, TPR ಆ್ಯಕ್ಟಿವಿಟಿ, ಇದರ ಒಂದು ಎಕ್ಸ್ಪ್ಲನೇಷನ್. ಓಕೆ ಟೀಚರ್ಸ್, ಅರ್ಥ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಇದನ್ನು. ಕನ್ನಡದಲ್ಲಿ ಮಾತು ಖಂಡಿತ ಹೇಳಬೇಡಿ. ಥ್ಯಾಂಕ್ ಯು.